ಹಾಯ್ ಎವ್ರಿವನ್. ಕಮ್ಯುನಿಕೇಶನ್ ಹೇಗೆ ಸ್ಟಾರ್ಟ್ ಆಯಿತು? ಕಮ್ಯುನಿಕೇಶನ್ ಸೈನ್ಸ್ ಮತ್ತು ಸೌಂಡ್ಸಿಂದ ಸ್ಟಾರ್ಟ್ ಆಯಿತು. ಲೆಟರ್ಸ್, ವರ್ಡ್ಸ್, ಸೆಂಟೆನ್ಸಸ್ ಒಂದು ಲ್ಯಾಂಗ್ವೇಜ್ ರೂಪ ತಳೀತು. ವರ್ಲ್ಡ್ ವೈಡ್ ಥೌಸಂಡ್ಸ್ ಆಫ್ ಲ್ಯಾಂಗ್ವೇಜಸ್ ಇದೆ. ಅದರಲ್ಲಿ ಇಂಗ್ಲಿಷ್ ಇಸ್ ಅ ಗ್ಲೋಬಲ್ ಲ್ಯಾಂಗ್ವೇಜ್. ಹೌದು, ಸುಮಾರು ವರ್ಷಗಳಿಂದ ಬ್ರಿಟಿಷರ್ಸ್ ಕಾಲೋನೈಸೇಷನ್ ಸ್ಟಾರ್ಟ್ ಮಾಡಿದರು. ಅವರು ಇಂಡಿಯಾಗೆ ಟ್ರೇಡಿಂಗ್ಗೋಸ್ಕರ ಬಂದದ್ದು. ಆಗ ನಮಗೆ ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡಿದ್ರು. ಬ್ರಿಟಿಷರ್ಸ್ 200 ಇಯರ್ಸ್ ಇಂಡಿಯಾದಲ್ಲಿದ್ದರು. ಅವ್ರು ಇರೋ ಟೈಮಲ್ಲಿ ಸ್ಕೂಲ್ಸ್, ಕಾಲೇಜಸ್, ಲಾಟ್ ಆಫ್ ಆಫೀಸಸ್, ಆರ್ಗನೈಸೇಷನ್ಸ್ ಎಲ್ಲ ಸೆಟಪ್ ಮಾಡಿದ್ರು. ಈಗಲೂ ನೋಡಿ, ಇಂಗ್ಲಿಷ್ ಇಸ್ ಅನ್ ಅಫಿಷಿಯಲ್ ಲ್ಯಾಂಗ್ವೇಜ್ ಇನ್ ಮೆನಿ ಪ್ಲೇಸಸ್. ಅಂದರೆ ಸ್ಕೂಲ್ಸ್ ಇರ್ಬೋದು, ಕಾಲೇಜಸ್ ಇರ್ಬೋದು, ಕೋರ್ಟ್ ಕಚೇರಿ ಇರ್ಬೋದು, ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಇರ್ಬೋದು, ಪ್ರೈವೇಟ್ ಆರ್ಗನೈಸೇಷನ್ಸ್ ಇರ್ಬೋದು, ಎಲ್ಲ ಕಡೆ ಇಂಗ್ಲಿಷ್ ಇಸ್ ಅ ಮೀಡಿಯಮ್ ಆಫ್ ಕಮ್ಯುನಿಕೇಷನ್. ಈಗ ಬ್ಯಾಂಗ್ಳೂರ್ ಇಸ್ ಅ IT ಹಬ್. ಇಲ್ಲಿ ದೇಶದಿಂದ ಸುಮಾರು ಸ್ಟೇಟ್ಸಿಂದ ಜನ ಬರ್ತಾರೆ. ಇವಾಗ ನಮ್ಮ ಅಕ್ಕಪಕ್ಕದಲ್ಲೇ ನಾವು ನೋಡ್ಬೋದು, ತೆಲುಗು, ತಮಿಳ್, ಮಲಯಾಳಂ, ಗುಜರಾತಿ, ಬೆಂಗಾಲಿ ಈ ಎಲ್ಲ ಲ್ಯಾಂಗ್ವೇಜಸ್ ಮಾತಾಡೋರು ನಮಗೆ ಸಹಜವಾಗಿ ನಾವು ನೋಡ್ತೀವಿ. ಬಟ್ ಎಲ್ಲರ ಹತ್ರನೂ ನಾವು ಅವರವರದೇ ಭಾಷೆಯಲ್ಲಿ ಮಾತಾಡೋಕ್ಕೆ ಸಾಧ್ಯ ಇದೆಯಾ? ಇನ್ಫ್ಯಾಕ್ಟ್ ನಾವು ಲ್ಯಾಂಗ್ವೇಜಸ್ನ ಬೇಗ ಕಲಿತೀವಿ. ನಮಗೆ ಮಿನಿಮಮ್ 3 ಲ್ಯಾಂಗ್ವೇಜಸ್ ಬರುತ್ತೆ, ಮ್ಯಾಕ್ಸಿಮಮ್ ಎಷ್ಟಾದರೂ ಲ್ಯಾಂಗ್ವೇಜಸ್ ನಾವು ಕಲಿಯೋಕ್ಕೆ ರೆಡಿ ಇರ್ತೀವಿ. ಬಟ್ ಇಷ್ಟೊಂದು ಲ್ಯಾಂಗ್ವೇಜಸ್ನ ನಾವು ಎಲ್ಲರ ಹತ್ರನೂ ಅವ್ರವ್ರದೇ ಲ್ಯಾಂಗ್ವೇಜಸಲ್ಲಿ ಮಾತಾಡೋಕ್ಕೆ ಇಟ್ಸ್ ಹೈಲಿ ಇಂಪಾಸಿಬಲ್. ಈಗ ಇಲ್ಲಿರೋರೆಲ್ಲ ಆಫೀಸಲ್ಲಿ ವರ್ಕ್ ಮಾಡೋಕ್ಕೆ ಹೋದಾಗ ಈ ವರ್ಕ್ ಪ್ಲೇಸಲ್ಲಿ ಒಂದು 12 ಲ್ಯಾಂಗ್ವೇಜಸ್ ಇದೆ ಅಂದರೆ ಎಲ್ಲರ ಹತ್ರನೂ ಆ ಲ್ಯಾಂಗ್ವೇಜಸಲ್ಲಿ ಮಾತಾಡೋಕ್ಕಾಗೋದಿಲ್ಲ. ಒನ್ ಮೀಡಿಯಮ್ ಆಫ್ ಕಮ್ಯುನಿಕೇಷನ್ ಇಸ್ ಇಂಗ್ಲಿಷ್. ಸೊ ಹಾಗಾಗಿ ಇವಾಗ ಈ ಕೊರೋನಾ ಎಫೆಕ್ಟ್ ಆದಾಗಿಂದ ನೋಡಿ, ಇದು ತುಂಬ ಪ್ರಭಾವ ಬೀರಿದೆ. ತುಂಬ ಜನರಿಗೆ ಕೆಲಸ ಹೋಗ್ತಾ ಇದೆ, ಎಲ್ಲ ಜಾಬ್ ಕಳ್ಕೊತಾ ಇದ್ದಾರೆ ಅಂತ. ಆದರೆ ಮನೇಲಿ ಕೂತ್ಕೊಂಡು ಇಂಗ್ಲಿಷ್ನ ಡೆವಲಪ್ ಮಾಡಿಕೊಂಡು ಮನೇಲಿ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇರೋರಿಗೆ ಈ ಥ್ರೆಟ್ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಓಕೆ, ಈಗ ನಾನು ಗ್ರೂಪ್ ಮಾಡಿರೋ ಉದ್ದೇಶ ಏನಪ್ಪ, ಎಲ್ಲರಿಗೂ ಏನಾದರೂ ಒಂದು ಮಾಡಬೇಕು ಲೈಫಲ್ಲಿ ಅನ್ನೋದಿದೆ. ಎಲ್ಲರದ್ದು ಏನಾದರೂ ಒಂದು ಫ್ಯೂಚರ್ ಪ್ಲ್ಯಾನಿಂಗ್ ಇದೆ. ನಾನು ಸ್ವಲ್ಪ ಇಂಗ್ಲೀಷ್ ಕಲ್ತ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡ್ಬಿಟ್ಟೆ ಅಂತಂದರೆ ನಾನು ಎವ್ರಿ ಡೇ ಕಾನ್ವರ್ಸೇಷನ್ ವಿಲ್ ಬಿ ಈಸಿ, ಮತ್ತು ಸ್ಪಾಂಟೇನಿಟಿ ಡೆವಲಪ್ ಆಗುತ್ತೆ, ನಾನು ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ಬೋದು, ಇದು ಎಲ್ಲೋ ನನಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವಿಲ್ಲೆಲ್ಲ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಟಿಲ್ ದೆನ್, ಸ್ಟೇ ಸೇಫ್, ಸ್ಟೇ ಪಾಸಿಟಿವ್. ಥ್ಯಾಂಕ್ ಯು.